ಬಂಧು ಬಾಂಧವರ ಶುಭ ಲಗ್ನದ ಜೋಡಿಯ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಇದಾಗಿರುತ್ತೆ. 9:16 ರೇಷಿಯೋ ಇದಾಗಿರುತ್ತೆ ವಿಡಿಯೋ. ಬನ್ನಿ ಆ ವಿಡಿಯೋ ಹೇಗೆ ಎಡಿಟಿಂಗ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ ನಿಮಗೆ. ಈ ವಿಡಿಯೋ ಅಪ್ಲಿಕೇಶನ್ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಅಲೈಟ್ ಮೋಷನ್ ಆ್ಯಪ್ ಪ್ಲೇ ಸ್ಟೋರ್ ಅಲ್ಲೇ ಅವೈಲೇಬಲ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ ಇದು ಲಿಂಕ್, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ನಾನು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಐಡಿಲಿ ವಿಡಿಯೋ ಹಾಕಿದ್ದೀನಿ, ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಮತ್ತೆ ನಿಮ್ಗೆ ಫೋಟೋ ಎಫೆಕ್ಟ್ ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡಿ, ಈ ತರ ಫೋಟೋ ಎಫೆಕ್ಟ್ ಸಪರೇಟ್ ಆಗಿ ಹಾಕಿರ್ತೀನಿ ನಿಮ್ಗೆ. ಏನಂತಂದ್ರೆ 5 MB ಕಿಂತ ಒಳಗಡೆನೆ ಇರುತ್ತೆ ಇದು ಆಲ್ಮೋಸ್ಟ್. ಪ್ರಾಜೆಕ್ಟ್ ಲಿಂಕ್ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತಂದ್ರೆ ನೋಡಿ, ಈ ತರ ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಇದು ಫುಲ್ ಪ್ರಾಜೆಕ್ಟ್ ಲಿಂಕ್. ಈ ತರ ಫುಲ್ ಪ್ರಾಜೆಕ್ಟ್ ಲಿಂಕ್ ಎಡಿಟಿಂಗ್ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಇದು, ಯಾಕಂದ್ರೆ ಇದರಲ್ಲಿ ಮೆಟೀರಿಯಲ್ ಜಾಸ್ತಿ ಇದಾವೆ. 5 MB ಕಿಂತ ಜಾಸ್ತಿ ಆಗುತ್ತೆ, ಹಂಗಾಗಿ ನಿಮ್ಗೆ ವರ್ಕ್ ಆಗಲ್ಲ. ಈ ಪ್ರಾಜೆಕ್ಟ್ ಲಿಂಕ್ ವರ್ಕ್ ಆಗಲ್ಲ. ವರ್ಕ್ ಆಗಬೇಕಂತಂದ್ರೆ ನೋಡಿ, ಪ್ಲೇ ಸ್ಟೋರ್ ಅಲ್ಲಿ ಇರೋರು ನಿಮ್ಗೆ ಅಲೈಟ್ ಮೋಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡ್ತೀನಿ ಅಂತಂದ್ರೆ ಯಾವುದೇ ತರದ ತೊಂದರೆ ಆಗಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಚಾರ್ಜ್ ಕಟ್ಟಕ್ ಆಗಲ್ಲ ಅಂತಂದ್ರು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದ ಹೋಗಿ ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಮಾಡಿದೀನಿ ವಿಡಿಯೋ. ಇದರಲ್ಲಿ ಎಡಿಟ್ ಮಾಡಿಬಿಟ್ಟು ವಾಟರ್ ಮಾರ್ಕ್ ಆಪ್ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಹಾಕಿದ್ರೆ ವಾಟರ್ ಮಾರ್ಕ್ ರಿಮೂವ್ ಮಾಡಿ ಕೊಡುತ್ತೆ. ನೋಡಿ, ಇವಾಗ ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ ನಿಮ್ಗೆ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಅದೇನು ದುಡ್ಡು ಕೊಡಲ್ಲ, ಅದಕ್ಕೆ ನೀವು ಫ್ರೀ ಆಗಿ ಮಾಡ್ತೀರಾ. ಏನೋ ಒಂದು ಖುಷಿಗೆ ಒಂದು ಲೈಕ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ವಿಡಿಯೋ ಮಾಡಕ್ಕೆ. ನೋಡಿ, ಈ ತರ ಸ್ಟಾರ್ಟಿಂಗ್ ಅಲ್ಲಿ ಫೋಟೋ ಎಫೆಕ್ಟ್ ಈ ತರ ಲಿಂಕ್ ನ ಓಪನ್ ಆಗುತ್ತೆ. ಇದು ವಿಡಿಯೋನು ನಾನು ಟೆಂಪ್ಲೇಟ್ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಆ ಟೆಲಿಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಒಂದ್ ವೇಳೆ ಇದನ್ನು ವರ್ಕ್ ಆಗ್ಲಿಲ್ಲ ನಿಮ್ ಲಿಂಕ್ ಅಂದ್ರೆ, ಈ ವಿಡಿಯೋ ಸಪರೇಟ್ ಆಗಿ ಬ್ಯಾಕ್ ಗ್ರೌಂಡ್ ಟೆಂಪ್ಲೇಟ್ ಅಂತ ನಾನು ಟೆಲಿಗ್ರಾಮ್ ಜಾಯಿನ್ ಆಗಿ ಅದ್ರಲ್ಲಿ ಹಾಕಿರ್ತೀನಿ. ಅದನ್ನ ಇದರಲ್ಲಿ ತಗೊಂಡ್ ಬಂದ್ಬಿಟ್ಟು ಮತ್ತೆ ಕ್ರೋಮ್ ಆಯ್ಕೆ ಮಾಡ್ಕೊಂಡು ಈ ತರ ನೀವು ಎಫೆಕ್ಟ್ ಬ್ಯಾಕ್ ಗ್ರೌಂಡ್ ಎಲ್ಲ ಒಂದ್ ಸ್ವಲ್ಪ ಕಲರ್ ಇರುತ್ತೆ, ಅದನ್ನ ಕ್ರೋಮ್ ಹಾಕಿ ರಿಮೂವ್ ಮಾಡ್ಬೇಕಾಗುತ್ತೆ. ಬನ್ನಿ, ಇವಾಗ ಈ ತರ ಫೋಟೋ ಎಫೆಕ್ಟ್ ಎಲ್ಲ ಆಡ್ ಮಾಡಿದೀನಿ. ಮತ್ತೆ ಇನ್ನೊಂದು ಮೆಟೀರಿಯಲ್ ಎಲ್ಲ ಆಡ್ ಮಾಡಿದೀನಿ. ಈ ತರ ಮೆಟೀರಿಯಲ್ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪೇಸ್ಟ್ ಅಂತ ಹೊಡಿಬೇಡಿ, ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಹೊಡೀರಿ. ಸೆಲೆಕ್ಟ್ ಆಲ್ ಅಂತ ಹೊಡೆದ್ಬಿಟ್ಟು ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ನೀವೇನು ಇವಾಗ ಫೋಟೋ ಎಫೆಕ್ಟ್ ಟೆಂಪ್ಲೇಟ್ ಇರುತ್ತೆ ನೋಡಿ, ಆ ಟೆಂಪ್ಲೇಟ್ ಅದರಲ್ಲಿ ಪೇಸ್ಟ್ ಹೊಡಿಬೇಕಾಗುತ್ತೆ. ಇದನ್ನ ಬಂದ್ಬಿಟ್ಟು ಪ್ಲಸ್ ಐಕನ್ ಬಂದ್ಬಿಟ್ಟು ಪ್ಲಸ್ ಹೊಡೆದ್ರ ಪೇಸ್ಟ್ ಹೊಡೆದ್ಮೇಲೆ ನೋಡಿ, ಈ ತರ ಇವಾಗ ಎಡಿಟಿಂಗ್ ಮಾಡ್ಕೋಬೇಕು. ಏನಂತಂದ್ರೆ ಇಲ್ಲಿ ಸರ್ನೇಮ್ ಅಂತ ಇರುತ್ತೆ, ನಿಮ್ಮ ಮನೆ ಅಡ್ಡ ಹೆಸರು ಏನಿರುತ್ತೆ ಆ ಹೆಸರನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಮೇಲ್ಗಡೆದು ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ವರ್ಡ್ಸ್ ನ ಇಲ್ಲಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ರಿಮೂವ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಬಂದ್ಬಿಟ್ಟು ಸಂಕನ ವೆಬ್ಸೈಟ್ ಗೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ನೋಡಿ, ಆಲ್ ಮೋಡ್ ಅಂತ ಹಾಕಿ ನೋಡಿ ಸರ್ಚ್ ಮಾಡಿ. ಒಂದ್ಸರಿ ಬರ್ಲಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಬರ್ತಿದೆ ನೋಡಿ ಸಂಕ ಅಂತ. ಈ ತರ ಕ್ಲಿಕ್ ಮಾಡಿ. ವಿಡಿಯೋ ಲೆಂತ್ ಆಗುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ ನಿಮ್ಗೆ ಎಡಿಟಿಂಗ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ನಾನು ದೊಡ್ಡ ಮನೆ ಅಂತ ಹಾಕ್ತಾ ಇದೀನಿ. ಕನ್ನಡದಲ್ಲಿ ಬರಿಬೇಕು ಇದನ್ನು. ನೋಡಿ, ಈ ತರ ಕನ್ನಡದಲ್ಲಿ ದೊಡ್ಡ ಮನೆ ಅಂತ ಅಡ್ಡ ಹೆಸರು ಬರಿತಾ ಇದೀನಿ. ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಸೈಡ್ ಅಲ್ಲಿ ಯೂನಿಕ್ ಕೋಡ್ ನ ಹಾಕೊಳ್ಳಿ. ನೋಡಿ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಪೇಸ್ಟ್ ಹೊಡಿಯಿರಿ. ಇಲ್ಲಿ ಆ ಕೋಡ್ ನ ಪೇಸ್ಟ್ ಹೊಡೆದ್ಬಿಟ್ರೆ ಅಡ್ಡ ಹೆಸರು ಇಲ್ಲಿ ನಿಮ್ಗೆ ಸೆಟ್ ಆಗುತ್ತೆ ಬಂದು. ಮತ್ತೆ ಬ್ಯಾಕ್ ಬಂದ್ಬಿಡಿ. ಒಂದ್ ಸ್ವಲ್ಪ ಈ ವಿಡಿಯೋ ಫಾಸ್ಟ್ ಆಗುತ್ತೆ, ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ವಿಡಿಯೋ ಲೆಂತ್ ಆಗೋಸ್ಕರ ಫಾಸ್ಟ್ ಆಗುತ್ತೆ. ನೀವು ಜಾಸ್ತಿ ಲೆಂತ್ ಆದ್ರೆ ವಿಡಿಯೋ ನೋಡಲ್ಲ. ನೋಡಿ, ಕಪಲ್ಸ್ ನೇಮ್ ಅಂತಿದೆ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿನ ಇರೋದನ್ನ ಕಪಲ್ಸ್ ನೇಮ್ ನ ರಿಮೂವ್ ಮಾಡಿಬಿಟ್ಟು ನಿಮ್ದು ಏನು ಕಪಲ್ಸ್ ನೇಮ್ ಎಡಿಟ್ ಮಾಡ್ತಾ ಇರ್ತೀರ ಅವ್ರ ನೇಮ್ ನ ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಅರವಿಂದ್ ಅಂತ ಹಾಕ್ತಾ ಇದೀನಿ. ನೋಡಿ, ಕಾಪಿ ಮಾಡ್ಕೊತಾ ಇದೀನಿ. ಈ ತರ ಕಾಪಿ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಕೆಳಗಡೆ ಕ್ಲಿಕ್ ಮಾಡಿ ಹುಡುಗಿ ಹೆಸರನ್ನ ಕ್ಲಿಕ್ ಮಾಡೋಕೆ ರಿಮೂವ್ ಮಾಡ್ಕೊಳ್ಳಿ ಇಲ್ಲಿ ಇರೋ ಹೆಸರನ್ನ. ಮತ್ತೆ ಇಲ್ಲಿ
ಬರ್ಕೊಳ್ಬೇಕಾಗುತ್ತೆ. ಈ ತರ ಬರ್ಕೊಂಡು ಕನ್ನಡದಲ್ಲಿ ಬರ್ಕೊಂಡ್ರೆ ಈ ತರ ಕೋಡ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೇಕಾಗುತ್ತೆ. ಅಲೈಟ್ ಮೋಷನ್ ಬಂದು ನೋಡಿ ಈ ತರ, ಮತ್ತೆ ಬ್ಯಾಕ್ ಬಂದ್ಬಿಡಿ. ಪೇಸ್ಟ್ ಆಯ್ತು, ಹುಡುಗಿ ಹೆಸರು ಆಯ್ತು. ಮತ್ತೆ ಇಲ್ಲಿ ಲಾಸ್ಟ್ ಬಂದ್ಬಿಟ್ಟು ಡೇಟ್ ಅಂಡ್ ಟೈಮ್ ಅಂತ ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಡೇಟ್ ಅಂಡ್ ಟೈಮು ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಡೇಟ್ ಅಂಡ್ ಟೈಮ್ ನ ನೀವು ಕರೆಕ್ಟ್ ಆಗಿ ನಾನು ಹೇಳಿದ ತರಾನೇ ಫಾಲೋ ಅಪ್ ಮಾಡ್ಕೊಳ್ಳಿ. ಏನಿಲ್ಲ, ಇಲ್ಲಿ ಡೇಟ್ ಟೈಮು ಎಡಿಟ್ ಮಾಡ್ಕೋಬೇಕಾಗುತ್ತೆ. ವಾರ ಒಂದು ಸಂಕನ್ನ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ವಾರ ಒಂದು ಚೇಂಜ್ ಮಾಡ್ಬೇಕಾಗುತ್ತೆ. ಅಷ್ಟೊಂದು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ರೆಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇರೋದನ್ನ ಎಲ್ಲಾನು ರಿಮೂವ್ ಮಾಡ್ಬಿಟ್ಟು ಸಂಕನ್ನ ವೆಬ್ಸೈಟ್ ಗೆ ಬಂದ್ಬಿಟ್ಟು ಅಲ್ಲಿ ಅಡ್ರೆಸ್ ನ ಲೆಫ್ಟ್ ಸೈಡ್ ಗೆ ಕನ್ನಡದಲ್ಲಿ ಬರ್ಕೊಂಡ್ರೆ ರೈಟ್ ಸೈಡ್ ಗೆ ಕೋಡ್ ಬರುತ್ತೆ. ಆ ಕೋಡ್ ನ ನೀವು ಕನೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಕೋಡ್ ಇಲ್ಲಿ ಬಂದ್ಬಿಟ್ಟು ಅಡ್ರೆಸ್ ಚೇಂಜ್ ಆಗುತ್ತೆ. ಮತ್ತೆ ಕೆಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಫೋಟೋ ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ಫುಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋಗಳು ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಾ ಫೋಟೋಗಳು ಇದೇ ತರ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಎಲ್ಲಾ ಫೋಟೋ ಇದೇ ತರ ಮಾಡ್ಕೊಂಡು ನಿಮ್ಗೆ ಒಂದು ಸಾಂಗ್ ನ ಆಡ್ ಮಾಡ್ಕೊಳ್ಳಿ. ಈ ತರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಸಾಂಗ್ ನ ಆಡ್ ಮಾಡ್ಕೊಂಡು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ವಿಡಿಯೋಗೆ ಸಾಂಗ್ ಇಟ್ಕೊಳ್ಳಿ. ಸಾಂಗ್ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ಆಡ್ ಆಗುತ್ತೆ. ಬಂದ್ಬಿಟ್ಟು ಬೇರೆ ಬೇರೆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಮತ್ತೆ ಇನ್ನಿತರರಿಗೆ ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.